ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಚಿಕನ್ ಗೊಜ್ಜು ಮಾಡ್ಕೊಳ್ಳೋಣ ಬನ್ನಿ. ಯಾವ ಥರ ಏನು ಅಂತ ಹೇಳ್ತೀನಿ. ಖಾಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಾಕೋತಾ ಇದ್ದೀನಿ ಖಾಲಿ ಕುಕ್ಕರ್ಗೆ. 1 ಟೇಬಲ್ ಸ್ಪೂನು ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ನಾನು. ಚಿಕನ್ ಒಂದು ಅರ್ಧ ಕೆಜಿ ಇದೆ. ಇದು ಇಬ್ಬರು ಇರ್ತಾರಲ್ಲ, ಒಬ್ಬರಲ್ಲ ಬ್ಯಾಚುಲರು, ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಟೇಸ್ಟು. ನೋಡಿ, ರುಚಿಗೆ ತಕ್ಕಷ್ಟಿಗೆ ಉಪ್ಪು, ಅರಿಶಿನ ಹಾಕಿ ಬಿಟ್ಬಿಡೋಣ. ಇದರಲ್ಲಿರೋ ನೀರೆಲ್ಲ ಬಿಡುತ್ತೆ. ಫ್ರೈ ಆಗ್ತಾ ಒಂದು 6-7 ನಿಮಿಷ ಬಿಟ್ಬಿಡೋಣ. ಅಷ್ಟು ಬೇಗ ನಾವು ಮಸಾಲೆ ರುಬ್ಕೊಂಬರೋಣ ಬನ್ನಿ. ಇದನ್ನು ಮುಚ್ಚಿ ಬಿಟ್ಬಿಡಿ. ನೋಡಿ, 10 ಕಾಳು ಮೆಣಸು, 2 ಲವಂಗ, 1 ಪಿಚ್ ಚಕ್ಕೆ. ಚಕ್ಕೆ ಲವಂಗ ಜಾಸ್ತಿ ಬೇಡ. ಶುಂಠಿ, ಬೆಳ್ಳುಳ್ಳಿ, 5 ಒಣಮೆಣಸಿನ್ಕಾಯಿ, 2 ಟೊಮೆಟೊ, 2 ಈರುಳ್ಳಿ, ಕೊತ್ತಂಬರಿ, ಪುದೀನ ಇಷ್ಟೇ ಇದಕ್ಕೆ ಹಾಕೋದು. ನಾನು ತೆಂಗಿನಕಾಯಿ ಎಲ್ಲ ಏನು ಬಳಸಿಲ್ಲ ಇಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಗ್ರೀನ್ ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ರೈಸ್ಗೆಲ್ಲ ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡಿ, ಧನಿಯಾ ಪೌಡ್ರು, ಸ್ವಲ್ಪ ಚಿಕನ್ ಮಸಾಲ, ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಖಾರ ಕಮ್ಮಿ ಜಾಸ್ತಿ ಮಾಡ್ಕೊಬೋದು. ನಾನು 5 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಇನ್ನೊಂಚೂರು ಉಪ್ಪು ಹಾಕ್ಬಿಟ್ಟು ಆಗಲೇ ಸ್ವಲ್ಪ ಹಾಕಿದ್ದೆ. ಹಾಕ್ಕೊಂಡು 1-2 ವಿಸಿಲ್ ಕೂಗಿಸ್ಬಿಟ್ರೆ ಚಿಕನ್ ಗೊಜ್ಜು ತುಂಬ ಟೇಸ್ಟಾಗಿ ರೆಡಿ ಆಗುತ್ತೆ. ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ದಿಢೀರಂತ ಮಾಡ್ಕೊಂಡಿದ್ದೆ. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದು ಅಂತ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ನಿಮ್ಮನ್ನೆಲ್ಲ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಹಾಕಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.